ಎಲ್ಲರಿಗೂ ನಮಸ್ತೆ. ಏಪ್ರಿಲ್ 11ನೇ ತಾರೀಕು ಮಂಡ್ಯ ಜಿಲ್ಲೆಯಲ್ಲಿ ಪಾದಯಾತ್ರೆ ಶುರುವಾಗ್ತಾ ಇದೆ. ಸರ್ಕಾರಿ ಶಾಲೆ ಉಳಿಸ್ಬೇಕು, ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂದ್ಬಿಟ್ಟು ಮಂಡ್ಯ ಜಿಲ್ಲೆಯ 233 ಗ್ರಾಮ ಪಂಚಾಯಿತಿ ಮುಖಾಂತರ ಸುಮಾರು 1000ಕ್ಕಿಂತಲೂ ಹೆಚ್ಚು ಹಳ್ಳಿಗಳ ಮೂಲಕ 1000 ಕಿಲೋಮೀಟರ್ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಆ ಪಾದಯಾತ್ರೆಗೆ ಚಾಲನೆ ಕೊಡೋಕ್ಕೆ ಒಬ್ರು ಸೆಲೆಬ್ರಿಟಿಗಳಿದ್ದಾರೆ. ಆಯ್ತಾ, ಮಂಡ್ಯ ಜಿಲ್ಲೆಯಲ್ಲಿ ಒಬ್ರು ಸೆಲೆಬ್ರಿಟಿ ಕರೆಸ್ತಾ ಇದ್ದೀವಿ. ಆ ಸೆಲೆಬ್ರಿಟಿ ಯಾರು ಅಂದ್ರೆ ನಿಮ್ಗೆ ತೋರಿಸ್ತೀವಿ. ಬಪ್ಪ, ಇವರೇ ಸರ್ ಸೆಲೆಬ್ರಿಟಿ. ಪದ್ಮಿನಿ ಅಂದ್ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಈ ಮಗುನೇ ಏನಕ್ಕೆ ಕರೆಸ್ತಾ ಇದ್ದೀವಿ ಅಂದ್ರೆ, ಈ ಮಗು ನಾವು ಡಿಸೆಂಬರ್ 13, 14, 15 3 ದಿನ ಉಪವಾಸ ಸತ್ಯಾಗ್ರಹ ಮಾಡಿದ್ದು. ಪೂರ್ತಿ ಕುಟುಂಬ ಸಮೇತರಾಗಿ ಇವ್ರ ಫ್ಯಾಮಿಲಿ ಪೂರ್ತಿ ಕುಟುಂಬ ಸಮೇತರವಾಗಿ ನಮ್ಮ ಉಪವಾಸ ಸತ್ಯಾಗ್ರಹ ಚಳವಳಿಯಲ್ಲಿ 3 ದಿನ ಭಾಗವಹಿಸ್ತಾ ಇದ್ರು. ಮತ್ತೆ ರಾತ್ರಿ 8 ಗಂಟೆ ಏನೋ ಆಗಿತ್ತು, ಮನೆಗೆ ಕರ್ಕೊಂಡೋಗಿ ಮಲಗಿಸ್ಬೇಕು ಅಂದ್ಬಿಟ್ಟು ಪೇರೆಂಟ್ ಕರ್ಕೊಂಡು ಹೋಗ್ತಾ ಇದ್ರು. ಅಳ್ತಾ ಕೂತಿದ್ರು. ಈ ಮಗು ಮನೆಗೆ ಹೋಗಲ್ಲ ಅನ್ಬಿಟ್ಟು ಅಳ್ತಾ ಕೂತಿದ್ಲು ಈ ಮಗು ಪದ್ಮಿನಿ. ಆಯ್ತಾ, ಅವತ್ತಿನಿಂದ ನಾವು ಫ್ಯಾನ್ ಆಗ್ಬಿಟ್ಟಿದ್ದೀವಿ. ಏನೇ ಒಂದು ಇನಾಗ್ರೇಷನ್ ಉದ್ಘಾಟನೆ ಈಗ ಚಾಲನೆ ಕೊಡಬೇಕು ಅಂದ್ರೆ ಇವ್ರ ಕೈಲೇ ಮಾಡಿಸ್ಬೇಕು ಅಂತ ತೀರ್ಮಾನ ತಗೊಂಡು ಏಪ್ರಿಲ್ 11ನೇ ತಾರೀಕು ಶನಿವಾರ ಬರುತ್ತೆ, ಬೆಳಿಗ್ಗೆ 6 ಗಂಟೆಗೆ ಸರ್ ಎಂ ವಿಶ್ವೇಶ್ವರಯ್ಯ ಸ್ಟ್ಯಾಚು, ಮಂಡ್ಯ ನಗರದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸ್ಟ್ಯಾಚು ಇದೆ. ಅಲ್ಲಿ ಚಾಲನೆ ಕೊಡೋಕೆ ಈ ಮಗು ಚಾಲನೆ ಕೊಡ್ತಾರೆ. ಸರ್ಕಾರಿ ಶಾಲೆ ಓದ್ತಾ ಇರೋ, ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇರೋ ಪದ್ಮಿನಿ ಹೆಣ್ಮಗು. ಈ ಮಗು ಕೈಯಲ್ಲಿ ನಾವು ಹಸಿರು ನಿಶಾನೆ ತೋರಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಮತ್ತೆ ಪೂರ್ತಿ ರಾಜ್ಯದಲ್ಲಿ ಎಷ್ಟು ಜನ ಈ ವಿಡಿಯೋ ನೋಡ್ತಾ ಇದ್ದಾರೋ ಪ್ರತಿಯೊಬ್ರು ನಮ್ಮ ಪಾದಯಾತ್ರೆಯಲ್ಲಿ ಭಾಗವಹಿಸಿ. ಆಯ್ತಾ, ನಾವು 1000 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾ ಇದ್ದೀವಿ 60 ದಿನ. ನೀವು 1000 ಕಿಲೋಮೀಟರ್ ಬೇಡ, ಬರೀ 1000 ಹೆಜ್ಜೆ ಹಾಕಿ ನಮ್ಮ ಜೊತೆಲಿ. ನೀವು ಪ್ರತಿಯೊಬ್ರು ಬಂದು 1000 ಹೆಜ್ಜೆ ಹಾಕಿದ್ರು ನಾವು ಅನ್ಕೊಂಡಿರೋ ಒಂದು ಗುಣಮಟ್ಟದ ಶಿಕ್ಷಣ ಮತ್ತೆ ಮೂಲಭೂತ ಸೌಕರ್ಯ ಪ್ರತಿಯೊಂದು ಸರ್ಕಾರಿ ಶಾಲೆ ಸಿಗುತ್ತೆ ಅಂತ ನಾನು ಈ ಮೂಲಕ ನಿಮ್ಗೆಲ್ಲ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬರ್ತೀರಾ? ಆಯ್ತು, ಸಿಗೋಣ ಏಪ್ರಿಲ್ 11ನೇ ತಾರೀಕು. ಏನಕ್ಕೆ ಹೇಳ್ತಾ ಇದೀಯಪ್ಪ? ಏನಕ್ಕೆ ಹೇಳ್ತಾ ಇದೀಯಾ? ನೋಡಿ, ಚಳವಳಿ ಬಿಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ಹೇಳ್ತಾ ಇರೋದು. ಮನೆ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಚಳವಳಿಯಿಂದ ಮನೆ ಕರ್ಕೊಂಡು ಹೋಗ್ತಾ ಇದಾರೆ. ಎಲ್ಲಪ್ಪ, ಎಲ್ಲಿ ಮುಖ ತೋರ್ಸು, ಚಳವಳಿಯಿಂದ ಮನೆ ಕರ್ಕೊಂಡು ಹೋಗ್ತಾ ಇದಾರೆ ಅನ್ಬಿಟ್ಟು ಚಳವಳಿಗೆ ನಾಳೆ ಬಪ್ಪ ಟೈಮ್ ಆಯ್ತು, ಮಲಿಕ ನಾಳೆ ಬಪ್ಪ. ಆಯ್ತಾ, ಅಳಬಾರ್ದು. ನಾಳೆ ಬಪ್ಪ, ಆಯ್ತಾ, ನಾಳೆ ಬನ್ನಿ ಸರ್, ನಾಳೆ ಬನ್ನಿ.